ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಶ್ರೋತೃಗಳೇ, ಹಿಂದಿನ ಸೀರಿಯಲ್ನಲ್ಲಿ ನಾವು ಪ್ರವಾದಿತ್ವದ ಬಗ್ಗೆ ಬೈಬಲ್ನಲ್ಲಿ ಮತ್ತು ಹಿಂದೂ ಧರ್ಮಗ್ರಂಥಗಳಲ್ಲಿರುವಂತಹ ಭವಿಷ್ಯ ನುಡಿ ಇದರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದೆವು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹುಟ್ಟು ಮತ್ತು ಅವರ ಬೆಳವಣಿಗೆ, ಅವರ ಬಾಲ್ಯ, ಅವರ ತಾಯಿಯೊಂದಿಗೆ ಅವರು ನಡೆಸಿದಂತಹ ಜೀವನ ಮತ್ತು ಅವರ ಮೊಲೆಯುಣಿಸಿದಂತಹ ತಾಯಿಯೊಂದಿಗೆ ಕಳೆದಂತಹ ಸಮಯ ಹಾಗೂ ಅವರ ಅಜ್ಜನ ಸಂಪ್ರೀತಿ ಇತ್ಯಾದಿಗಳ ಬಗ್ಗೆ ನಾವು ಮಾತನಾಡಿದ್ದೆವು. ಈಗ ನಾವು 7ನೇ ಶೀರ್ಷಿಕೆಯನ್ನು ಮುಂದುವರಿಸುತ್ತಿದ್ದೇವೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಅಜ್ಜನ ಪ್ರೀತಿಯೊಂದಿಗೆ ಬೆಳೆದರು. ಆಗ ಅವರಿಗೆ ಇನ್ನಷ್ಟು ಬಹಳ ಸಣ್ಣ ಪ್ರಾಯ. ಆ ಪ್ರಾಯದಲ್ಲಿ ಅಜ್ಜನ ಅತ್ಯಂತ ಪ್ರೀತಿಯ ಒಬ್ಬ ಮಗನಾಗಿ ಅವರು ತಮ್ಮ ಸಮಯವನ್ನು ಮುಂದುವರಿಸಿದರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ನೀವು ನೋಡುವುದಾದರೆ, ಅವರ ಬಾಲ್ಯದಲ್ಲಿ ಅವರಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂತು. ಅವರು ಹುಟ್ಟುವಾಗಲೇ ಅನಾಥರಾದರು. ಅನಂತರ 6 ವರ್ಷ ಪ್ರಾಯವಾಗುವಾಗ ಅವರ ತಾಯಿ ನಿಧನರಾದರು. ಅನಂತರ ಅವರು ಬನು ಸಾದ್ ಗೋತ್ರದಲ್ಲಿದ್ದರು. ಅಂತೇಳಿದರೆ ತಾಯಿಯ ಹತ್ತಿರವಲ್ಲ, ಬದಲಾಗಿ ಮೊಲೆಯುಣಿಸುವ ತಾಯಿಯ ಹತ್ತಿರವಿದ್ದರು. ಹೀಗೆ ಅದರಿಂದ ಅನೇಕ ಪ್ರಯೋಜನವೂ ಕೂಡ ಆಯಿತು. ಆದರೆ ತಾಯಿ ಇಲ್ಲದಂತಹ ಒಂದು ಸಂಕಷ್ಟ ಅದು ಅವರ ಜೀವನದಲ್ಲಿ ಬಂತು. ಹೀಗೆ ಇದೆಲ್ಲವನ್ನು ನಾವು ನೋಡಿದರೆ ಇದೆಲ್ಲವೂ ಕೂಡ ಅಲ್ಲಾಹನು ಮಾಡಿದಂತಹ ಯೋಜನೆ ಎಂದು ಕೂಡ ನಮಗೆ ವ್ಯಕ್ತ ಆಗ್ತದೆ. ಯಾಕಂತ ಹೇಳಿದರೆ ಎಲ್ಲವೂ ಕೂಡ ಸ್ವಂತ ಕಾಲಲ್ಲಿ ನಿಂತು ಸ್ವತಃ ಮಾಡುವಂತಹ ಒಂದು ಕೆಚ್ಚದೆ ಅದು ಬಹಳ ಮುಖ್ಯ ಮಕ್ಕಳಿಗೂ ಕೂಡ. ಎಲ್ಲವೂ ಕೂಡ ತಂದೆ ತಾಯಿಗಳು ಮಾಡಿ ಆಗಬೇಕು ಮತ್ತು ತಂದೆ ತಾಯಿಗಳಿಗೆ ಬಹಳ ಅವರನ್ನು ಆಧರಿಸಿ ಬದುಕಬೇಕು ಎನ್ನುವಂತಹ ಒಂದು ತರಬೇತಿ ಮಕ್ಕಳಿಗೆ ಇದ್ದರೆ ಅವರು ಸ್ವಂತ ಕಾಲಲ್ಲಿ ನಿಂತು ಸ್ವಂತ ಆಲೋಚನೆ ಮಾಡಿ ಬೆಳೆಯುವಂತಹ ಒಂದು ಪರಿಪಕ್ವತೆಯನ್ನು ಅವರು ಕಂಡುಕೊಳ್ಳುವುದಿಲ್ಲ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಂತಹ ಒಂದು ಅವಕಾಶ ಸಿಕ್ಕಿತು. ಮತ್ತು ಅವರ ಅಬೂ ತಾಲಿಬ್ ಅವರು ಕೂಡ ವೃದ್ಧಾಪ್ಯಕ್ಕೆ ತಲುಪಿದರು ಮತ್ತು ಅಬೂ ತಾಲಿಬ್ ಅವರು ಕೂಡ ನಿಧನರಾದರು. ಅನಂತರ ಅವರು ಅವರ ಚಿಕ್ಕಪ್ಪನಾದಂತಹ ಅಬ್ದುಲ್ ಮುತ್ತಲಿಬ್ ಅವರು, ಅವರ ತಾತನಾಗಿದ್ದಂತಹ ಅಬ್ದುಲ್ ಮುತ್ತಲಿಬರವರು ನಿಧನರಾದಾಗ ಅವರ ಚಿಕ್ಕಪ್ಪನಾದಂತಹ ಅಬೂ ತಾಲಿಬ್ ಅವರಿಗೆ ಅವರ ಮೇಲ್ವಿಚಾರಣೆಯನ್ನು ಅಬ್ದುಲ್ ಮುತ್ತಲಿಬ್ ಅವರು ವಹಿಸಿಕೊಟ್ಟರು. ಯಾಕೆ ಅಂತ ಹೇಳಿದರೆ, ಅವರ ತಂದೆಯಾಗಿದ್ದಂತಹ ಅಬ್ದುಲ್ ಮುತ್ತಲಿಬರ ನೇರ ಸಹೋದರರಾಗಿದ್ದರು. ಅದೇ ತಂದೆ ಮತ್ತು ಅದೇ ತಾಯಿಯ ಮಗನಾಗಿದ್ದರು ಅಬೂ ತಾಲಿಬ್. ಮತ್ತು ಅಬೂ ತಾಲಿಬ್ ನಿಜವಾಗಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತಮ್ಮ ಮಗನಂತೆಯೇ ಪ್ರೀತಿಸುತ್ತಿದ್ದರು. ಆದ್ದರಿಂದ ಅವರ ಒಂದು ಪೋಷಣೆಯ ಜವಾಬ್ದಾರಿಕೆಯನ್ನು ಅಬೂ ತಾಲಿಬರಿಗೆ ಕೊಡಲಾಯಿತು. ಹೀಗೆ ಅಬೂ ತಾಲಿಬರ ಅಧೀನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಚಿಕ್ಕಪ್ಪನಾದಂತಹ ಅಬೂ ತಾಲಿಬರ ಅಧೀನದಲ್ಲಿ ಬೆಳೆಯತೊಡಗಿದರು. ಹಾಗೆ ಬೆಳೆದಾಗ ಅವರಿಗೆ ದೊರೆತಂತಹ ಮೊದಲ ಉದ್ಯೋಗ ಅದು ಕುರಿಗಾಹಿಯ ಉದ್ಯೋಗವಾಗಿತ್ತು. ಕುರಿಗಾಹಿ ಎಂಬುದು ಆಗಿನ ಕಾಲದಲ್ಲಿದ್ದಂತಹ ಒಂದು ಉದ್ಯೋಗ. ಈಗಿನ ಕಾಲದಲ್ಲಿ ಅನೇಕ ಉದ್ಯೋಗಗಳಿವೆ. ಈಗಿನ ಕಾಲದಲ್ಲಿರುವಂತಹ ಅನೇಕ ಉದ್ಯೋಗಗಳನ್ನು ಊಹಿಸಲಿಕ್ಕೂ ಆ ಕಾಲದಲ್ಲಿ ಸಾಧ್ಯ ಇರಲಿಲ್ಲ. ಆ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಲಭ್ಯವಿದ್ದಂತಹ ಮತ್ತು ಎಲ್ಲರೂ ಮಾಡ್ತಾ ಇದ್ದಂತಹ ಒಂದು ಉದ್ಯೋಗ ಅಂತ ಹೇಳಿದರೆ ಕುರಿಗಾಹಿಯ ಉದ್ಯೋಗ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಒಂದು ಕುರಿಗ್ರಾಹಿಯಾಗಿ ಬೆಳೆದರು. ಮತ್ತು ಅದರ ಬಗ್ಗೆ ಅವರು ಹೇಳಿದರು ಕೂಡ. ಏನಂತ ಹೇಳಿದರೆ, ಮಾ ಬಅಸಲ್ಲಾಹು ನಬಿಯನ್ ಇಲ್ಲ ರಅಲ್ ಗನಮ್. ಅಲ್ಲಾಹನು ಯಾವುದೇ ಪ್ರವಾದಿಯನ್ನು ಕಳುಹಿಸಿಲ್ಲ, ಅವರು ಕುರಿಗ್ರಾಹಿಯಾಗಿ ಒಂದು ಸಮಯವನ್ನು ಕಳೆಯದೆ. ಅಂದರೆ ಎಲ್ಲ ಪ್ರವಾದಿಗಳು ಕೂಡ ಒಂದು ಸಮಯವನ್ನು ಕುರಿಗ್ರಾಹಿಯಾಗಿ ಕಳೆದಿದ್ದಾರೆ. ಕುರಿಮೇಯಿಸುವಂತಹ ಕೆಲಸ ಎಲ್ಲ ಪ್ರವಾದಿಗಳು ಕೂಡ ಮಾಡಿದ್ದಾರೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರೊಂದಿಗೆ ಕೇಳಲಾಯಿತು, ಅಂತ ಯಾ ರಸೂಲುಲ್ಲಾಹ್, ಓ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ, ನೀವು ಕೂಡ ಕುರಿಗಾಹಿಯಾಗಿದ್ದರೋ ಅಂತ ಕೇಳಿದಾಗ ಅವರು ಹೇಳಿದರು, ನಾಮ್ ಕುಂತು ಅರ್ಆಹ ಅಲಾ ಕರಾರೀತ್ ಲಿ ಅಹ್ಲಿ ಮಕ್ಕ. ಕೇವಲ ಸಣ್ಣ ಮೊತ್ತಕ್ಕಾಗಿ ಮಕ್ಕಾದ ಜನರಿಗಾಗಿ ಕುರಿಮೇಯಿಸುವಂತಹ ಕೆಲಸವನ್ನು ನಾನೂ ಕೂಡ ಮಾಡಿದ್ದೇನೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಮೋಸೆಸರ ಬಗ್ಗೆ ನಮಗೆ ಕುರಾನ್ನಲ್ಲಿಯೂ ಬಂದಿದೆ, ಅವರ ಚರಿತ್ರೆಯಲ್ಲಿ ನಮಗೆ ಗೊತ್ತಾಗ್ತದೆ. ಅವರು ಸದಾ ಒಂದು ಕೋಲನ್ನು ಹಿಡಿಯುತ್ತಾ ಇದ್ದರು. ಆ ಕೋಲಿನ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಕುರಿ ಮೇಯಿಸಲಿಕ್ಕೆ ಅದು ಅವರಿಗೆ ಸಹಕಾರಿಯಾಗ್ತದೆ. ಆದ್ದರಿಂದ ಮೋಸೆಸ್ ಅವರು ಕೂಡ ಯೇಸು ಕ್ರಿಸ್ತರಿಗಿಂತ ಮೊದಲು ಬಂದಂತಹ ಅತ್ಯಂತ ಪ್ರಬಲವಾದಂತಹ ಮತ್ತು ಅತ್ಯಂತ ಜನಪ್ರಿಯವಾದಂತಹ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ಅವರು ಕೂಡ ಕುರಿ ಮೇಯಿಸ್ತಾ ಇದ್ದರು.
ಹಾಗೆಯೇ ಯೇಸು ಕ್ರಿಸ್ತರ ಬಗ್ಗೆಯೂ ಕೂಡ ಬೈಬಲ್ನಲ್ಲಿ ಐ ಆಮ್ ಎ ಗುಡ್ ಶೆಫರ್ಡ್, ನಾನೊಬ್ಬ ಉತ್ತಮವಾದಂತಹ ಕುರಿಗಾಹಿ ಎಂಬಂತಹ ಅನೇಕ ಪದಗಳು ಬಂದಿದೆ. ಮತ್ತು ಕುರಿಗಾಹಿ ಎಂಬ ಪದ ಅದು ಮೇಲ್ವಿಚಾರಕ ಎಂಬ ಅರ್ಥದಲ್ಲಿಯೂ ಕೂಡ ಬಳಕೆಯಾಗ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಕುಲ್ಲುಕುಂ ರಾಇನ್ ವ ಕುಲ್ಲುಕುಂ ಮಸ್ಊಲುನ್ ಅನ್ ರಹಿಯತಿಹಿ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಕುರಿಗ್ರಾಹಿಯಾಗಿದ್ದಾನೆ ಮತ್ತು ಪ್ರತಿಯೊಬ್ಬರೊಂದಿಗೂ ಅವರ ಅಧೀನದಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಅವರಿಂದ ಕೇಳಲಾಗುವುದು, ಅವರು ಆ ಬಗ್ಗೆ ಉತ್ತರದಾಯಿತ್ವಕ್ಕೆ ಅರ್ಹರಾಗಿದ್ದಾರೆ. ಆದ್ದರಿಂದ ಆ ಒಂದು ಅರ್ಥದಲ್ಲಿಯೂ ಕೂಡ ಮೇಲ್ವಿಚಾರಕ ಎಂಬ ಅರ್ಥದಲ್ಲಿಯೂ ಕೂಡ ಕುರಿಗಾಹಿ ಎಂಬ ಪದ ಪ್ರಯೋಗವಾಗಿದೆ. ಇನ್ನು ಕುರಿ ಮೇಯಿಸುವುದು ಅಂತ ಹೇಳಿದರೆ ಅದೊಂದು ಸಾಮಾನ್ಯ ಕೆಲಸ ಆಗಿದ್ದರೂ ಕೂಡ ಅದರಲ್ಲಿ ಅನೇಕ ರೀತಿಯ ತರಬೇತಿ ಇದೆ. ಒಂದು ಏನಂತ ಹೇಳಿದರೆ ಮನುಷ್ಯರಲ್ಲಿಯೂ ಕೂಡ ಸ್ವಲ್ಪ ಮನುಷ್ಯರ ಪರಿಜ್ಞಾನ ಇರುವವರು, ಬುದ್ಧಿ ಇರುವವರು. ಹಾಗಿರುವಾಗ ಪ್ರಾಣಿಯನ್ನು ಅದರ ಮೇಲ್ವಿಚಾರಣೆ ಮಾಡಬೇಕಾದ್ರೆ ಬಹಳ ತಾಳ್ಮೆ ಬೇಕಾಗ್ತದೆ. ಮನುಷ್ಯರ ಮೇಲ್ವಿಚಾರಣೆಗಿಂತ ಹೆಚ್ಚು ತಾಳ್ಮೆ ಬೇಕಾಗ್ತದೆ. ಅಂತಹ ತಾಳ್ಮೆಯ ಗುಣ ಅದರಿಂದ ಬೆಳೆಯುತ್ತದೆ. ಅದೇ ರೀತಿಯಲ್ಲಿ ಕುರಿಯನ್ನು ಮೇಯಿಸುವಾಗಲೂ ಕೂಡ ಬೇರೆ ಬೇರೆ ಸ್ವಭಾವದ ಕುರಿಗಳಿರ್ತವೆ. ಕೆಲವು ಕುರಿಗಳಲ್ಲಿ ನಾಯಕತ್ವದ ಗುಣ ಇರ್ತದೆ, ಆ ಕುರಿಗಳು ಮುಂದಿರ್ತದೆ. ಕೆಲವು ಕುರಿಗಳು ಹಿಂಬಾಲಿಸುವಂತಹ ಕುರಿಗಳಾಗಿರ್ತದೆ, ಕೆಲವು ದುರ್ಬಲ ಕುರಿಗಳಾಗಿರ್ತವೆ, ಕೆಲವು ಪ್ರಬಲ ಕುರಿಗಳಾಗಿರ್ತವೆ, ಕೆಲವು ಬೇರೆ ಹಾದು ಹೋಗುವಂತಹ ಕುರಿಗಳಾಗಿರ್ತವೆ. ಹೀಗೆ ಬೇರೆ ಬೇರೆ ಕುರಿಗಳ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನೂ ನಿಯಂತ್ರಿಸುವ, ಎಲ್ಲರೊಂದಿಗೆ ಎಲ್ಲ ಕುರಿಗಳೊಂದಿಗೆ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ವರ್ತಿಸುವಂತಹ ಒಂದು ತರಬೇತಿಯೂ ಕೂಡ ಬೆಳೆಯುತ್ತದೆ. ಇನ್ನು ಸಣ್ಣ ಅಲ್ಲಿ ಕುರಿಯ ಮರಿಯೂ ಕೂಡ ಇರ್ತದೆ. ಆ ಮರಿಗೆ ಅದೇ ವೇಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅದನ್ನು ಕೆಲವೊಮ್ಮೆ ಕೈಯಲ್ಲಿ ಎತ್ತಿಕೊಳ್ಬೇಕಾಗ್ತದೆ. ಇನ್ನು ಕುರಿ ಮೇಯಿಸುವಾಗ ಬೇರೆ ಆಕ್ರಮಣ ಮಾಡುವಂತಹ ಪ್ರಾಣಿಗಳ ದಾಳಿ ಸಂಭವಿಸುವಂತಹ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಬಹಳ ಧೈರ್ಯ ಕೂಡ ಬೇಕಾಗ್ತದೆ. ಅದೇ ರೀತಿಯಲ್ಲಿ ಕಠಿಣ ದುಡಿಮೆಯ ಒಂದು ಕೆಲಸವೂ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಅದು ವಿನಮ್ರತೆಯನ್ನು ಬೆಳೆಸುವಂತಹ ಒಂದು ಕೆಲಸವೂ ಕೂಡ ಆಗಿದೆ. ಎಲ್ಲ ತರಬೇತಿ ಒಂದು ಕುರಿಗಾಹಿಗೆ ದೊರೆಯುತ್ತದೆ, ಕುರಿ ಮೇಯಿಸುವಂತಹ ಕೆಲಸದಲ್ಲಿ ದೊರೆಯುತ್ತದೆ. ಆ ಕಾರಣಕ್ಕಾಗಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮೊದಲ ಕೆಲಸ ಕುರಿ ಮೇಯಿಸುವಂತಹ ಕೆಲಸ ಸಿಕ್ಕಿತು. ಮತ್ತು ಆ ಕೆಲಸದಲ್ಲಿಯೂ ಕೂಡ ಬಹಳ ನಿಷ್ಠಾವಂತರಾಗಿ, ಬಹಳ ಪ್ರಾಮಾಣಿಕರಾಗಿ ಅವರು ದುಡಿದರು. ಮತ್ತು ಯಾರ ಕುರಿಯನ್ನು ಅವರು ಮೇಯಿಸ್ತಾ ಇದ್ದರೋ ಆಕೆ ಒಬ್ಬ ಸಿರಿವಂತ ಮಹಿಳೆಯಾಗಿದ್ದಳು. ಮತ್ತು ಆ ಮಹಿಳೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿ ಮೇಯಿಸುವಂತಹ ರೀತಿ ಬಹಳ ಮೆಚ್ಚುಗೆ ಆಯಿತು. ಅದರಲ್ಲಿಯೂ ಅವರು ತೋರ್ತಾ ಇದ್ದಂಥ ಒಂದು ಪ್ರಾಮಾಣಿಕತೆ ಬಹಳ ಮೆಚ್ಚುಗೆ ಆಯಿತು. ನಾನು ಈ ಹಿಂದೆ ಹೇಳಿದ್ದೇನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಹಳ ಪ್ರಮುಖವಾದಂತಹ ಒಂದು ಗುಣ ಅಂತ ಹೇಳಿದರೆ ಅವರು ಪ್ರಾಮಾಣಿಕರಾಗಿದ್ದರು ಮತ್ತು ಸತ್ಯಸಂಧರಾಗಿದ್ದರು. ಈ ಎರಡು ಗುಣಗಳು ನಾಯಕತ್ವಕ್ಕೆ ಬೇಕಾದಂತಹ ಬಹಳ ದೊಡ್ಡ ಗುಣಗಳು. ಅವರು ಮಾಡ್ತಾ ಇದ್ದಂತಹ ಎಲ್ಲ ಕೆಲಸದಲ್ಲಿಯೂ ಕೂಡ ಅದು ವ್ಯಕ್ತವಾಗ್ತಾ ಇತ್ತು. ಈ ಕುರಿ ಮೇಯಿಸುವಂತಹ ಕೆಲಸದಲ್ಲಿಯೂ ಅವರು ತೋರಿದಂತಹ ಸತ್ಯಸಂಧತೆ ಮತ್ತು ಅವರು ತೋರಿದಂತಹ ಪ್ರಾಮಾಣಿಕತೆಯಿಂದ ಆ ಕುರಿಯ ಇಡೀ ಹಿಂಡಿನ ಯಜಮಾನಿ ಆಕೆ ಬಹಳ ಪ್ರಭಾವಿತಳಾದಳು. ಆಕೆಯ ಸಹೋದರಿ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾ ಎಂಬ ಒಂದು ಮಹಿಳೆ ಇದ್ದಳು. ಅವರು ಕೂಡ ಕುರೈಶ್ ಗೋತ್ರಕ್ಕೆ ಸೇರಿದ ಬನು ಖುವೈಲದ್ ಎಂಬ ಒಂದು ಗೋತ್ರದ ದೊಡ್ಡ ವ್ಯಾಪಾರಸ್ಥ ಮಹಿಳೆಯಾಗಿದ್ದಳು. ಆಕೆಯ ಸಹೋದರಿ ಕುರಿ ಹಿಂಡಿನ ಒಡತಿ. ಆಕೆ ತನ್ನ ಸಹೋದರಿಗೆ ಹೇಳಿದಳು, ನನ್ನ ಜೊತೆಗೆ ಒಬ್ಬ ಕುರಿ ಮೇಯಿಸುವಂತಹ ಒಬ್ಬ ಬಾಲಕನಿದ್ದಾನೆ, ಬಹಳ ಪ್ರಾಮಾಣಿಕ, ಬಹಳ ಸತ್ಯಸಂಧ ಮತ್ತು ಬಹಳ ಅರ್ಹತೆ ಇರುವಂತಹ ಒಬ್ಬ ಬಾಲಕ. ಆಗ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ದೊಡ್ಡ ವ್ಯಾಪಾರ ಇತ್ತು, ಅಂತಾರಾಷ್ಟ್ರೀಯ ವ್ಯಾಪಾರ. ಅದು ಸಿರಿಯಾಕ್ಕೆ ಮತ್ತು ಯಮನ್ಗೆ ವ್ಯಾಪಾರಾರ್ಥವಾಗಿ ಅವರು ತಂಡ ಹೋಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಅವರು ಭಾವಿಸಿದರು, ಯಾಕೆ ಈ ಬಾಲಕನನ್ನು ನನ್ನ ವ್ಯಾಪಾರಕ್ಕೆ ನಾನು ನೇಮಿಸಬಾರದು ಎಂಬಂತಹ ಒಂದು ವಿಚಾರ ಬಂತು. ಆಗ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇನ್ನೂ ಪ್ರವಾದಿಯಾಗಿರಲಿಲ್ಲ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಂದೇಶ ಕಳುಹಿಸಿದರು, ನೀನು ಯಾಕೆ ನನ್ನ ಬಳಿ ನನ್ನ ವ್ಯಾಪಾರದಲ್ಲಿ ಒಬ್ಬ ವ್ಯಾಪಾರಿಯಾಗಿ ಯಾಕೆ ಸೇರಬಾರದು? ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲದಕ್ಕೂ ಕೂಡ ಚಿಕ್ಕಪ್ಪನೊಂದಿಗೆ ಕೇಳ್ತಾಯಿದ್ರು. ಹೋಗಿ ಚಿಕ್ಕಪ್ಪನೊಂದಿಗೆ ಕೇಳಿದರು, ಇಂತಹ ಒಂದು ಆಫರ್ ಬಂದಿದೆ, ನನಗೆ ಹೊಸ ಉದ್ಯೋಗದ ಒಂದು ಆಫರ್ ಬಂದಿದೆ ಅಂತ ಹೇಳಿದಾಗ ಅವರಿಗೆ ಬಹಳ ಸಂತೋಷ ಆಯಿತು. ಅವರು ಹೇಳಿದರು, ನಿನಗೆ ಇದಕ್ಕಿಂತ ಹೆಚ್ಚು ಅರ್ಹತೆ ಇದೆ ಮತ್ತು ಇದೊಂದು ಒಳ್ಳೆಯ ಆಫರ್ ಆಗಿದೆ. ಸಿರಿಯಾಕ್ಕೆ ಹೋಗುವಂತಹ, ಅಲ್ಲಿ ಜನರೊಂದಿಗೆ ಬೆಸೆಯುವಂತಹ ಮತ್ತು ಅಂತಹ ಒಂದು ಅವಕಾಶವೂ ಕೂಡ ಸಿಗ್ತದೆ. ಆದ್ದರಿಂದ ನೀನು ಅದನ್ನು ಖಂಡಿತವಾಗಿಯೂ ಕೂಡ ಸ್ವೀಕರಿಸಿಕೊಳ್ಬೋದು ಅಂತ ಹೇಳಿ ಅವರು ಹೇಳಿದರು. ಇದು ಸಂಭವಿಸೋಕ್ಕಿಂತ ಮೊದಲು ಇದು 2ನೇ ಬಾರಿ ಸಿರಿಯಾಕ್ಕೆ ಹೋಗುವಂಥ ಒಂದು ಅವಕಾಶ ಸಿಕ್ಕಿದ್ದು. ಆದರೆ ಅದಕ್ಕಿಂತ ಮೊದಲು ಕೂಡ ಒಬ್ಬ ಬಾಲಕನಾಗಿ ಅಬೂ ತಾಲಿಬ್ ಕೂಡ ಸಿರಿಯಾಕ್ಕೆ ಹೋಗ್ತಾಯಿದ್ರು, ಸಿರಿಯಾ ದೇಶಕ್ಕೆ ವ್ಯಾಪಾರಕ್ಕೆ ಹೋಗ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ಒಬ್ಬ ಬಾಲಕನಾಗಿ ಅವರು ಅಬೂ ತಾಲಿಬ್ರೊಂದಿಗೆ ಸಿರಿಯಾಕ್ಕೆ ಹೋಗಿದ್ದರು.
ಆ ಸಂದರ್ಭದ ಒಂದು ಘಟನೆಯೂ ಕೂಡ ಬರ್ತದೆ, ಇತಿಹಾಸದಲ್ಲಿ ದಾಖಲಾಗಿದೆ. ಹಲವು ವರ್ಷಗಳ ಹಿಂದೆ ನಾನು ಸಿರಿಯಾಕ್ಕೆ ಹೋಗಿದ್ದಾಗ ಪ್ರವಾದಿ ಮೊಹಮ್ಮದರು ಹೋಗಿದ್ದರು ಎಂದು ಹೇಳುವಂತಹ ಪಟ್ಟಣ ಬುಸ್ರಾ ಎಂಬಂತಹ ಒಂದು ಪಟ್ಟಣ, ಆ ಪಟ್ಟಣಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿತ್ತು. ಆಗ ನನಗೆ 2 ಐತಿಹಾಸಿಕ ಎಂದು ಹೇಳಲಾಗುವಂತಹ ಪ್ರದೇಶಕ್ಕೆ ಹೋಗುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಒಂದು ಪ್ರದೇಶ ಯಾವುದು ಅಂತ ಹೇಳಿದರೆ ಮಸ್ಜಿದ್ ಮಬ್ರಕತುನ್ ನಾಕಾ ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂಟೆ ಕುಳಿತುಕೊಂಡಂತಹ ಒಂದು ಪ್ರದೇಶ. ಮೊದಲ ಬಾರಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾಲಕನಾಗಿ, ಇನ್ನೂ ಪ್ರವಾದಿಯಾಗಿರಲಿಲ್ಲ, ಆ ಸಂದರ್ಭದಲ್ಲಿ ಅಬೂ ತಾಲಿಬರೊಂದಿಗೆ ಹೋದಾಗ ಪ್ರವಾದಿ ಮೊಹಮ್ಮದರ ಒಂಟೆ ಕುಳಿತುಕೊಂಡಂತಹ ಪ್ರದೇಶ, ಅದನ್ನು ಒಂದು ಸಣ್ಣ ಮಸೀದಿಯಾಗಿ ಇಂದು ಮಾಡಲಾಗಿದೆ. ಆ ಮಸೀದಿಯ ಹೆಸರು ಮಸ್ಜಿದ್ ಮಬ್ರಕತನ್ ನಾಕಾ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲು ಸಿರಿಯಾಕ್ಕೆ ಬಂದಾಗ ಅವರ ಒಂಟೆ ಕುಳಿತುಕೊಂಡಂತಹ ಪ್ರದೇಶ ಎಂದು ಅದನ್ನು ಹೇಳಲಾಗ್ತದೆ. ಮತ್ತು ಅದರ ಹತ್ತಿರದಲ್ಲೇ ಕನೀಸತ್ ಬುಹೇರಾ ಒಬ್ಬ ಕ್ರೈಸ್ತ ಸನ್ಯಾಸಿಯ ಚರ್ಚ್ ಎಂದು ಕೂಡ ಒಂದು ಚರ್ಚ್ ಇದೆ, ಅದರ ಪಳೆಯುಳಿಕೆಗಳಿವೆ. ಮತ್ತು ಆ ಸಂದರ್ಭದಲ್ಲಿ ಅವರು ಸಿರಿಯಾಕ್ಕೆ ಹೋಗಿದ್ದಾಗ ಬುಹೇರಾ ಅವರು ಕ್ರೈಸ್ತ ಸನ್ಯಾಸಿಯಾಗಿದ್ದರು. ನಾನು ಈಗಾಗಲೇ ಹೇಳಿರುವಂತೆ ಕ್ರೈಸ್ತ ಧರ್ಮಗ್ರಂಥಗಳಲ್ಲಿ ಮುಂದೊಂದು ಪ್ರವಾದಿ ಬರಲಿಕ್ಕಿದ್ದಾರೆ ಎಂಬ ಭವಿಷ್ಯ ನುಡಿ ಇದೆ. ಆದ್ದರಿಂದ ಆ ಪ್ರವಾದಿಯ ಲಕ್ಷಣಗಳೇನು ಎಂಬಂತಹ ವಿವರಗಳು ಅದರಲ್ಲಿದ್ದವು. ಆದ್ದರಿಂದ ಅವರು ಅಂತಹ ಪ್ರವಾದಿಯ ನಿರೀಕ್ಷೆಯಲ್ಲಿದ್ದರು. ಬುಹೇರಾ ಎಂಬ ಒಬ್ಬ ಸನ್ಯಾಸಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅವರಿನ್ನೂ ಪ್ರವಾದಿಯಾಗಿರಲಿಲ್ಲ, ಬಾಲಕ, ಅವರನ್ನು ಕಂಡಾಗ ಈ ಪ್ರವಾದಿತ್ವದ ಲಕ್ಷಣ ಇರುವಂತಹ ಒಂದು ಬಾಲಕ, ಮುಂದೆ ಪ್ರವಾದಿಯಾಗಿರುವಂತಹ ಬಾಲಕ ಇವರೇ ಆಗಿರಬಹುದು ಎಂದು ಗೊತ್ತಾಯಿತು. ಅನಂತರ ಅವರು ಅಬೂ ತಾಲಿಬರೊಂದಿಗೆ ಆದಷ್ಟು ಬೇಗ ಇವರನ್ನು ಮತ್ತೆ ನಿಮ್ಮ ಮಕ್ಕಾ ನಗರಕ್ಕೆ ಕೊಂಡು ಹೋಗಿ, ಯಾಕಂತ ಹೇಳಿದರೆ ರೋಮನ್ನರು ಮತ್ತು ಇತರರು ಮುಂದೊಂದು ಪ್ರವಾದಿ ಬರಲಿಕ್ಕಿದ್ದಾರೆ ಮತ್ತು ಆ ಪ್ರವಾದಿ ಎಲ್ಲರನ್ನೂ ಕೂಡ ಸೋಲಿಸಲಿಕ್ಕಿದ್ದಾರೆ ಮತ್ತು ಎಲ್ಲರ ಮೇಲೆ ಮೇಲ್ಮೆಯನ್ನು ಸಾಧಿಸಲಿಕ್ಕಿದ್ದಾರೆ ಅಂಥೇಳಿ ಭವಿಷ್ಯ ನುಡಿ ಇರುವುದರಿಂದ ಇವರ ವಿರುದ್ಧ ತಿರುಗಿ ನಿಲ್ಲಬಹುದು ಎಂದು ಹೇಳಿದಂತಹ ವೃತ್ತಾಂತ ಬರ್ತದೆ. ಆದ್ದರಿಂದ ಈ ವೃತ್ತಾಂತದ ಬಗ್ಗೆ ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಒಟ್ಟಿನಲ್ಲಿ ಇತಿಹಾಸದಲ್ಲಿ ಬರುವಂತಹ ದಾಖಲೆಯಾಗಿದೆ ಇದು. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಇನ್ನೊಂದು ದೊಡ್ಡ ಸಾಧನೆ ಅಂತ ಹೇಳಿದರೆ, ಅವರು ಬಾಲಕನಾಗಿದ್ದಾಗ ಒಂದು ಒಪ್ಪಂದದಲ್ಲಿ ಅವರು ಭಾಗವಹಿಸಿದ್ದರು. ಅದಕ್ಕಿಂತ ಮೊದಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿರಿಯಾಕ್ಕೆ ವ್ಯಾಪಾರಿಯಾಗಿ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ಒಂದು ವ್ಯಾಪಾರದಲ್ಲಿ ಅವರು ಸೇರಿಕೊಂಡರು ಮತ್ತು ಸಿರಿಯಾಕ್ಕೆ 2ನೇ ಬಾರಿ ವ್ಯಾಪಾರಿಯಾಗಿ ಅವರು ಹೋದರು. ವ್ಯಾಪಾರಿಯಾಗಿ ಹೋಗುವಾಗ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಬಹಳ ಆಶ್ಚರ್ಯ ಆಯಿತು. ಅವರು ಮೊದಲ ತಮ್ಮ ಪ್ರವಾಸ ಮುಗಿಸಿ ಬರುವಾಗ ದುಪ್ಪಟ್ಟಿಗಿಂತ ಹೆಚ್ಚು ಲಾಭವನ್ನು ತಂದಿದ್ದರು. ಮತ್ತು ಅವರ ಜೊತೆಗೆ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ಒಬ್ಬ ಸೇವಕನ ಕೂಡ ಇದ್ದ, ಮೈಸರ ಎಂಬುದು ಆತನ ಹೆಸರು. ಅವನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಚ್ಚಾರಿತ್ರ್ಯದ ಬಗ್ಗೆ, ಅವರ ಸತ್ಯಸಂಧತೆಯ ಬಗ್ಗೆ, ಅವರ ಪ್ರಾಮಾಣಿಕತೆಯ ಬಗ್ಗೆ, ಅವರಲ್ಲಿರುವಂತಹ ಅನೇಕ ಒಳ್ಳೆಯ ಗುಣಗಳ ಬಗ್ಗೆ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಹೇಳಿದ. ಮತ್ತು ಖದೀಜಾ ರದಿಯಲ್ಲಾಹು ತಾಲಾ ನನಗೆ ಈ ಬಾಲಕ ಭಾಳ ಇಷ್ಟ ಆಯಿತು. ಸ್ಫುರದ್ರೂಪಿಯಾದ ಪ್ರಾಮಾಣಿಕನಾದಂಥ ಒಬ್ಬ ಬಾಲಕ. ಆಗ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹು 2 ಬಾರಿ ವಿವಾಹ ವಿಚ್ಛೇದಿತರಾಗಿದ್ದರು ಮತ್ತು ಹಿರಿಯ ಪ್ರಾಯದಲ್ಲಿದ್ದರು, 40ನೇ ಪ್ರಾಯದಲ್ಲಿ. ಮತ್ತು ಅವರಿಗೆ ವಿವಾಹ ಸಂದೇಶಗಳು ಅನೇಕ ಕಡೆಗಳಿಂದ ಬರ್ತಾಯಿತ್ತು. ಆದರೆ ನಾನು ಯಾರನ್ನೂ ವಿವಾಹವಾಗುವುದಿಲ್ಲ ಎಂಬ ಒಂದು ಅಭಿಪ್ರಾಯದಲ್ಲಿ ಅವರು ತಮ್ಮ ವ್ಯಾಪಾರವನ್ನು ಮುಂದುವರಿಸಿಕೊಂಡು ಹೋಗಿದ್ದರು. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅವರ ಸೇವಕ ಬಂದು ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನು ಹೇಳಿದಾಗ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂಲಕ ಅತಿ ಹೆಚ್ಚು ಲಾಭ ಅವರಿಗೆ ಪ್ರಾಪ್ತವಾದಾಗ ಈ ಬಾಲಕನನ್ನೇ ಯಾಕೆ ಮದುವೆಯಾಗಬಾರದು ಎಂದು ಅವರು ಭಾವಿಸಿದರು. ಅವರ ಮನಸ್ಸಿನಲ್ಲಿ ಅಂತಹ ಒಂದು ಭಾವನೆ ಮತ್ತು ಅಂತಹ ಒಂದು ಪ್ರೀತಿ, ಪ್ರಾಯಶಃ ಪ್ರೇಮಾಂಕುರ ಎಂದು ಹೇಳಿದರೂ ಕೂಡ ಒಳ್ಳೆಯ ಅರ್ಥದಲ್ಲಿ. ಎಂದು ಪ್ರೇಮಾಂಕುರ ಮತ್ತು ಪ್ರೇಮ ಎಂಬ ಪದವನ್ನು ಬೇರೆ ಬೇರೆ ಅರ್ಥದಲ್ಲಿ ಉಪಯೋಗಿಸಲಾಗುತ್ತದೆ. ಮತ್ತು ಪ್ರೇಮಾಂಕುರ ಅಂತ ಹೇಳಿದರೆ ಅದನ್ನು ಕೆಟ್ಟ ರೀತಿಯಲ್ಲಿ ಅದನ್ನು ವಿವರಿಸಲಾಗುತ್ತದೆ. ಮನುಷ್ಯನ ಹೃದಯದಲ್ಲಿ ಯಾರ ಬಗ್ಗೆಯಾದರೂ ಕೂಡ ಪ್ರೀತಿಯ ಉಗಮವಾಗುವುದು, ಅದನ್ನು ಪ್ರೇಮಾಂಕುರ ಅಂತ ಹೇಳ್ತಾರೆ. ಅದೊಂದು ಕೆಟ್ಟ ವಿಚಾರ ಏನೂ ಅಲ್ಲ. ಪ್ರೇಮಾಂಕುರ ಎಂಬುದು ಒಂದು ಸಹಜವಾದಂಥ ವಿಚಾರ. ಅದು ನಮ್ಮ ನಿಯಂತ್ರಣದಲ್ಲಿರುವಂಥದ್ದು ಅಲ್ಲ. ಕೆಲವೊಮ್ಮೆ ಅದು ನಮ್ಮ ಹೃದಯದ ನಿಯಂತ್ರಣದಲ್ಲಿ ಅಥವಾ ದೇವರ ನಿಯಂತ್ರಣದಲ್ಲಿರುವಂಥದ್ದು. ಅಂತಹ ಒಂದು ಭಾವನೆ ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರಿಗೆ ಬಂತು. ಮತ್ತು ಅವರು ತಮ್ಮ ಒಬ್ಬ ನಫೀಸಾ ಎಂಬ ಅವರ ಸ್ನೇಹಿತೆಯ ಮೂಲಕ ಒಂದು ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಳುಹಿಸಿದರು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಾಯ 25 ಮತ್ತು ಖದೀಜಾ ರದಿಯಲ್ಲಾಹು ತಾಲಾ ಅನ್ಹಾರವರ ಪ್ರಾಯ 40 ಆಗಿತ್ತು ಎಂದು ಹೇಳಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನಫೀಸಾರವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು
ನಿಮಗೆ ಖದೀಜಾ ರದಿಯಲ್ಲಾಹು ತಆಲಾ ಅನ್ಹಾರವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅದೇನಂತ ಹೇಳಿದರೆ, ನೀವು ಅವರನ್ನೇ ವಿವಾಹವಾದರೆ ಹೇಗೆ? ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನಾನು ಸಿರಿವಂತನೇನೂ ಅಲ್ಲ, ನಾನು ಈಗಷ್ಟೇ ವ್ಯಾಪಾರವನ್ನು ಆರಂಭಿಸಿದವನು, ಮತ್ತು ಈ ಎಲ್ಲ ಕಾರಣಗಳಿಂದ ಖದೀಜಾ ನನ್ನನ್ನು ಯಾಕೆ ವಿವಾಹ ಆಗಬೇಕು? ಆಕೆಗೆ ನನಗಿಂತ ಉತ್ತಮ ಬೇರೆ ವರ ಖಂಡಿತವಾಗಿಯೂ ಸಿಗ್ಬೋದು ಎಂದು ಹೇಳಿದರು. ಆದರೆ ನಾನು ವಿವಾಹವಾಗುವುದಿಲ್ಲ ಎಂದು ಅವರು ಹೇಳಲಿಲ್ಲ. ಈ ಕಾರಣಕ್ಕಾಗಿ ನಫೀಸಾರವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಭಿಪ್ರಾಯವನ್ನು ಅವರ ಮುಂದಿಟ್ಟರು. ಖದೀಜಾ ರದಿಯಲ್ಲಾಹು ತಆಲಾ ಅನ್ಹಾಗೆ ತಿಳಿಸಿದರು. ಮತ್ತು ಖದೀಜಾ ರದಿಯಲ್ಲಾಹು ತಆಲಾ ಅನ್ಹು ನಕಾರಾತ್ಮಕವಾದ ಯಾವುದೇ ಅಭಿಪ್ರಾಯ ಬಂದಿಲ್ಲದ ಕಾರಣದಿಂದ ಮತ್ತೊಮ್ಮೆ ವಿವಾಹ ಸಂದೇಶವನ್ನು ಕಳುಹಿಸಿದರು. ಮತ್ತು ಅಬೂ ತಾಲಿಬ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪ, ಅವರೊಂದಿಗೆ ಅವರು ಎಲ್ಲ ವಿಷಯದಲ್ಲಿಯೂ ಸಂಪರ್ಕಿಸ್ತಾ ಇದ್ದರು. ಈ ವಿಷಯದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿವಾಹ ಸಂದೇಶದ ಬಗ್ಗೆ ಪ್ರಸ್ತಾಪ ಮಾಡಿದರು. ಅವರಿಗೆ ಬಹಳ ಸಂತೋಷ ಆಯಿತು. ಖದೀಜಾ ಅಂತ ಹೇಳಿದರೆ ಈ ಪ್ರದೇಶದ ಕುಲೀನ ಮಹಿಳೆ, ಸಿರಿವಂತ ಮಹಿಳೆ ಆಕೆ, ಮತ್ತು ಆಕೆ ದೊಡ್ಡ ದೊಡ್ಡ ವಿವಾಹ ಸಂದೇಶವನ್ನು ತಿರಸ್ಕರಿಸಿದ್ದಾಳೆ. ಈ ವಿವಾಹ ಸಂದೇಶವನ್ನು ಆಕೆ ನಿನಗೆ ಕಳುಹಿಸ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇದು ಸ್ವೀಕಾರಾರ್ಹ ಎಂದು ಹೇಳಲಾಯಿತು. ಆನಂತರ ಅಬೂ ತಾಲಿಬ್ ಅವರು ತಮ್ಮ ನೇತೃತ್ವದಲ್ಲೇ ಆ ವಿವಾಹವನ್ನು ನೆರವೇರಿಸಿದರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲ ವಿವಾಹವಾದರು. ಮತ್ತು ಅವರ ಜೊತೆಗೆ ಅವರು ತನ್ನ ಬದುಕಿನ 25 ಸಂವತ್ಸರಗಳನ್ನು ಕಳೆದರು. ಅಂಥೇಳಿದರೆ 25ನೇ ಪ್ರಾಯದಿಂದ 50ನೇ ಪ್ರಾಯದ ತನಕ ಅವರಿಗಿದ್ದದ್ದು ಒಂದೇ ಒಂದು ಪತ್ನಿ, ಅದು ಖದೀಜಾ ರದಿಯಲ್ಲಾಹು ತಆಲಾ ಅನ್ಹಾ. ಅನಂತರ ಅವರು ಕೆಲವಾರು ವಿವಾಹವಾದರೂ ಅದಕ್ಕೆ ಬೇರೆ ಬೇರೆ ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳಿವೆ. ಯಾಕಂತ ಹೇಳಿದರೆ ನಾಯಕರು ವಿವಾಹವಾದರೆ ಅದರಿಂದ ಬೇಕಾದಷ್ಟು ಸಾಮಾಜಿಕ ಪರಿಣಾಮಗಳು ಆಗ್ತದೆ. ಅದು ಮುಂದಿನ ಸರಣಿಯಲ್ಲಿ ನಾವು ಖಂಡಿತವಾಗಿಯೂ ಅದರ ಬಗ್ಗೆ ಕಲಿಯಬಹುದು. ಒಟ್ಟಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಯುವ ಪ್ರಾಯದಿಂದ ಹಿಡಿದು 50ನೇ ವರ್ಷದ ತನಕ ಒಂದೇ ಒಂದು ವಿವಾಹವಾಗಿದ್ದರು. ಖದೀಜಾ ರದಿಯಲ್ಲಾಹು ತಆಲಾ ಅನ್ಹಾ ಅವರಿಗಿಂತ 15 ವರ್ಷ ಹಿರಿಯರಾಗಿದ್ದರು ಪ್ರಾಯದಲ್ಲಿ. ಮತ್ತು ಅವರಿಗೆ 6 ಸಂತಾನ ಭಾಗ್ಯವೂ ಕೂಡ ಲಭಿಸಿತು. ಅವರಿಗೆ 2 ಪುತ್ರರಾದರು, ಕಾಸಿಮ್ ಮತ್ತು ಅಬ್ದುಲ್ಲಾ, ಮತ್ತು 4 ಪುತ್ರಿಯರಾದರು, ಝೈನಬ್, ರುಕಯ್ಯ, ಉಮ್ಮು ಕುಲ್ಸೂಮ್ ಮತ್ತು ಫಾತಿಮಾ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವಿತ ಕಾಲದಲ್ಲೇ ಎಲ್ಲ ಪುತ್ರರು ಮತ್ತು ಪುತ್ರಿಯರು ಕೂಡ ನಿಧನರಾದರು. ಮತ್ತು ಫಾತಿಮಾ ರದಿಯಲ್ಲಾಹು ತಆಲಾ ಅನ್ಹಾ ಅವರು ಮಾತ್ರ ಬದುಕುಳಿದಿದ್ದರು. ಅವರ ಮೂಲಕವೇ ಅವರಿಗೆ ಸಂತಾನ ಭಾಗ್ಯ ಸಂತಾನ ಅಂತ ಹೇಳಿ ಅವರ ಸಂತಾನ ಮುಂದುವರಿಯಿತು. ಮತ್ತು ಇಂದೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕೌಟುಂಬಿಕ ಸಂಬಂಧವನ್ನು ಜನರು ಯಾವುದನ್ನು ಕಲ್ಪಿಸುತ್ತಾರೋ ಆ ಎಲ್ಲ ಕೌಟುಂಬಿಕ ಸಂಬಂಧಕ್ಕೆ ಇರುವಂತಹ ಏಕೈಕ ಸಂಬಂಧದ ಕೊಂಡಿ ಅಂತ ಹೇಳಿದರೆ ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪುತ್ರಿಯಾಗಿರುವಂತಹ ಫಾತಿಮಾ ರದಿಯಲ್ಲಾಹು ತಆಲಾ ಅನ್ಹಾರವರು. ಅವರ ಮೂಲಕವೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬದ ಒಂದು ವೃಕ್ಷ ಅದು ಮುಂದುವರಿಯಿತು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖದೀಜಾ ರದಿಯಲ್ಲಾಹು ತಆಲಾ ಅನ್ಹಾರವರನ್ನು ವಿವಾಹವಾದರು. ಮತ್ತು ಹೀಗೆ ಅವರು ಬಹಳ ಪ್ರಭಾವಶಾಲಿ ವ್ಯಕ್ತಿಯಾದರು. ಮತ್ತು ಅವರ ವ್ಯಾಪಾರದ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅವರಲ್ಲಿದ್ದಂತಹ 2 ಗುಣ ಅದನ್ನು ಜನರು ನಿಶ್ಚಯವಾಗಿ ಕಾಣ್ತಾ ಇದ್ದರು. ಆ 2 ಗುಣಗಳು ಯಾವುದು ಅಂತ ಹೇಳಿದರೆ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ. ಮುಂದೆ ಪ್ರವಾದಿಯಾದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅತ್ತಾಜುರು ಸದೂಕುಲ್ ಅಮೀನ್ ಮಾನ್ ನಬಿಯೀನ ವ ಸಿದ್ದೀಕೀನ ವ ಶುಹದಾ. ಪ್ರಾಮಾಣಿಕೆಯಾದಂತಹ ಸತ್ಯಸಂಧನಾದಂತಹ ವ್ಯಾಪಾರಿಯು ಅವನು ನಿಧನ ಹೊಂದಿದ ನಂತರವೂ ಕೂಡ ಅವನ ಸ್ಥಾನ ಮಾನ್ ನಬಿಯೀನ ವ ಸಿದ್ದೀಕೀನ ವ ಶುಹದಾ, ಪ್ರವಾದಿಗಳೊಂದಿಗೆ, ಸತ್ಯಸಂಧರೊಂದಿಗೆ ಮತ್ತು ಹುತಾತ್ಮರೊಂದಿಗೆ ಅವನಿಗೆ ಸ್ಥಾನವನ್ನು ಕೊಡಲಾಗುವುದು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು. ಅಂತೇಳಿದರೆ ಪ್ರಾಮಾಣಿಕ ಮತ್ತು ಸತ್ಯಸಂಧ ವ್ಯಾಪಾರಿಯ ಒಂದು ಸ್ಥಾನ ಪರಲೋಕದಲ್ಲಿ ಪ್ರವಾದಿಯ ಮಟ್ಟಕ್ಕೆ ಅಥವಾ ಹುತಾತ್ಮರ ಮಟ್ಟಕ್ಕೆ, ಸತ್ಯಸಂಧ ವ್ಯಕ್ತಿಗಳ ಮಟ್ಟಕ್ಕೆ ಏರಿಸಲಾಗುತ್ತದೆ. ಇದರ ನಿಜವಾದಂತಹ ಅದನ್ನು ಪಾಲಿಸುವಂತಹ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಅಂತಹ ಒಬ್ಬ ಸಜ್ಜನಿಕೆಯುಳ್ಳಂತಹ ವ್ಯಾಪಾರಿಯಾಗಿದ್ದರು. ಹೀಗೆ ವ್ಯಾಪಾರಿಯಾಗಿ ಅವರು ಮುಂದುವರಿದರು. ಮಕ್ಕಾದಲ್ಲಿ ಬಹಳ ಸ್ವೀಕಾರಾರ್ಹವಾದಂತಹ ವ್ಯಕ್ತಿಯಾಗಿದ್ದರು. ಅವರು ಪ್ರವಾದಿಯಾಗುವುದರವರೆಗೆ, ಪ್ರವಾದಿಯಾದದ್ದು 40ನೇ ಪ್ರಾಯದಲ್ಲಿ, ತಮ್ಮ ಪ್ರಬುದ್ಧತೆಯ ಪರಾಕಾಷ್ಠೆಗೆ ತಲುಪುವವರೆಗೆ ಅಲ್ಲಾಹನು ಅವರನ್ನು ಪ್ರವಾದಿಯಾಗಿ ಮಾಡಲಿಲ್ಲ. ಪ್ರವಾದಿಯಾಗಿ ಮಾಡಿದ್ದು ಅವರು ಬಹಳ ಪ್ರಬುದ್ಧನಾದ ನಂತರ 40ನೇ ಪ್ರಾಯದಲ್ಲಿ. ಆ 40ನೇ ಪ್ರಾಯದ ತನಕ ಅವರನ್ನು ಜನರು ಒಬ್ಬ ನಾಯಕ ಎಂದು ಗುರುತಿಸ್ತಾ ಇದ್ದರು. ಸಣ್ಣ ಪ್ರಾಯದಲ್ಲೇ ನಾಯಕ ಅಂತ ಗುರುತಿಸ್ತಾ ಇದ್ದರು. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಆ ಕಾಲದಲ್ಲಿ ಒಂದು ಒಪ್ಪಂದ ಆಗಿತ್ತು, ದೊಡ್ಡ ಒಪ್ಪಂದ. ಅದರ ಹೆಸರು ಹಿಲ್ಫುಲ್ ಫುಜೂಲ್.
ಆ ಒಪ್ಪಂದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ಫಿಜಾರ್ ಯುದ್ಧಗಳು ನಡೆದಿದ್ದವು. ಫಿಜಾರ್ ಅಂತ ಹೇಳಿದರೆ ಫುಜೂರ್ನಿಂದ ಕೆಡುಕು, ಫುಜೂರ್ ಅಂತ ಹೇಳಿದರೆ ಕೆಡುಕು, ಕೆಟ್ಟ ಯುದ್ಧ ಅಥವಾ ಬಹಳ ಕೆಡುಕುಗಳನ್ನು ಹರಡಿದಂತಹ ಯುದ್ಧಗಳು. ಆ ಯುದ್ಧಗಳು ಯಾವುದು ಅಂತ ಹೇಳಿದರೆ, ಪ್ರಬಲವಾದಂತಹ ಗೋತ್ರಗಳು ದುರ್ಬಲವಾದಂತಹ ಗೋತ್ರಗಳ ವಿರುದ್ಧ ಯುದ್ಧ ನಡೆಸ್ತಾಯಿದ್ರು. ಯುದ್ಧ ಮಾಡಬಾರದಂತಹ 4 ತಿಂಗಳಿಗಳಿದ್ದವು ಅಲ್ಲಿ. ಆದ್ದರಿಂದ ಈಗಲೂ ಕೂಡ ಇಸ್ಲಾಮಿನ ಕಲ್ಪನೆಯಲ್ಲಿ 4 ತಿಂಗಳು ಯುದ್ಧ ಮಾಡಬಾರದು ಎಂಬಂತಹ ಕಲ್ಪನೆ ಈಗಲೂ ಕೂಡ ಇದೆ. ಆಗಿನ ಕ್ಯಾಲೆಂಡರ್ನ ಪ್ರಕಾರ 4 ತಿಂಗಳು ಯುದ್ಧ ಮಾಡುವಂತಿರಲಿಲ್ಲ. ಅದನ್ನು ಹರಾಮ್ ತಿಂಗಳು ಎಂದು ಕರೆಯುತ್ತಾರೆ. ಹರಾಮ್ ಅಂತ ಹೇಳಿದರೆ ಹುರುಮ್ನಿಂದ ಬಂದಿರುವಂಥದ್ದು, ಗೌರವಾರ್ಹವಾದಂತಹ ತಿಂಗಳು ಅಥವಾ ನಿಷಿದ್ಧವಾದಂತಹ ತಿಂಗಳು, ಕೆಟ್ಟ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುವಂತಹ ತಿಂಗಳು. ಆದರೆ ಪ್ರಬಲ ಗೋತ್ರಗಳು ತಮ್ಮ ಹಠ ಸಾಧನೆಗಾಗಿ ತಿಂಗಳನ್ನು ಬದಲಾಯಿಸ್ತಾ ಇದ್ದರು. ಯುದ್ಧ ಮಾಡಬಾರದ ತಿಂಗಳು ಅಂತ ಹೇಳಿದರೆ ಆ ತಿಂಗಳನ್ನೇ ಬದಲಾಯಿಸ್ತಾ ಇದ್ದರು, ಆದರೆ ಅದೇ ತಿಂಗಳಿನಲ್ಲಿ ಯುದ್ಧ ಮಾಡ್ತಾಯಿದ್ರು. ಹೀಗೆ ಯುದ್ಧ ಮಾಡಿದ್ದರಿಂದ ಅನೇಕ ಬಡವರಿಗೆ ಬಹಳಷ್ಟು ನಷ್ಟವಾಗಿತ್ತು. ಅನೇಕ ದುರ್ಬಲ ಗೋತ್ರಗಳು ಅದರಿಂದ ಬಹಳ ನಲುಗಿ ಹೋಗಿದ್ದರು. ಪ್ರಬಲ ಗೋತ್ರಗಳು ಅನ್ಯಾಯ ಮಾಡ್ತಾಯಿದ್ರು, ದುರ್ಬಲ ಗೋತ್ರಗಳು ಅನ್ಯಾಯಕ್ಕೆ ಒಳಗಾಗ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಯಮನ್ನಿಂದ ಒಬ್ಬ ವ್ಯಾಪಾರಿ ಬಂದಿದ್ದರು ಮತ್ತು ಕುರೇಶ್ ಗೋತ್ರಕ್ಕೆ ಸೇರಿದಂತಹ ದೊಡ್ಡ ಸರದಾರನಿಗೆ ಬಹಳಷ್ಟು ಮೊತ್ತದ ಒಂದು ವ್ಯಾಪಾರಿ ಸರಕನ್ನು ಕೊಟ್ಟಿದ್ದರು. ಆದರೆ ಆ ವ್ಯಾಪಾರಿ ಸರಕೆಲ್ಲ ಕೊಟ್ಟ ನಂತರ ಆ ಕುರೇಶ್ನ ಸರದಾರರು ಅವರಿಗೆ ಹಣ ಕೊಡಲಿಕ್ಕೆ ನಿರಾಕರಣೆ ಮಾಡಿದರು. ಇದು ಎರಡನೇ ಘಟನೆ. ಒಂದು, ಅನೇಕ ಯುದ್ಧಗಳು ನಡೆದಿತ್ತು, ಅದು ಕೂಡ ನಿಷಿದ್ಧ ತಿಂಗಳುಗಳಲ್ಲಿ ನಡೆದಂತಹ ಯುದ್ಧ. ಮತ್ತೊಂದು, ಯಮನ್ನಿಂದ ಬಂದಂತಹ ಒಂದು ವ್ಯಾಪಾರಿಗೆ ಸಲ್ಲಬೇಕಾದಂತಹ ನ್ಯಾಯಯುತವಾದಂತಹ ಮೊತ್ತ ಸಂದಾಯವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಅನೇಕ ಗೋತ್ರಗಳು, ಅದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬನು ಹಾಶಿಮ್ ಗೋತ್ರವೂ ಕೂಡ ಸೇರಿತ್ತು. ಆ ಎಲ್ಲ ಗೋತ್ರಗಳು ಒಂದೆಡೆ ಸೇರಿದವು. ಅವರೆಲ್ಲರನ್ನು ಸೇರಿಸಿದಂಥ ಒಬ್ಬ ವ್ಯಕ್ತಿ ಅಬ್ದುಲ್ಲಾ ಬಿನ್ ಜುದ್ಆನ್. ಆ ವ್ಯಕ್ತಿ ಏನು ಹೇಳಿದರು ಅಂತ ಹೇಳಿದರೆ, ಅನ್ಯಾಯದ ವಿರುದ್ಧ ನಾವು ಸೆಟೆದು ನಿಲ್ಲಬೇಕು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು, ನ್ಯಾಯದ ಪರವಾಗಿ ನಾವು ನಿಲ್ಲಬೇಕು ಎಂದು ಹೇಳಿ ಒಂದು ಒಪ್ಪಂದವನ್ನು ಮಾಡಿದರು. ಆ ಒಪ್ಪಂದದ ಹೆಸರು ಹಿಲ್ಫುಲ್ ಫುಜೂಲ್. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಾಯ 20 ವರ್ಷ ಮಾತ್ರ. ಆಗ ಅದರಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪಂದಿರು ಮತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವವರು ಹಿರಿಯರು. ಒಬ್ಬನೇ ಒಬ್ಬ ಯುವಕನನ್ನು ಕರೆಯಲಾಗಿತ್ತು, ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದರಿಂದ ನಮಗೆ ವ್ಯಕ್ತವಾಗುವುದು ಅಂತ ಹೇಳಿದರೆ, ಯೌವನದಲ್ಲೇ ಅವರ ಬಗ್ಗೆ ಜನರಿಗೆ ಇದ್ದಂತಹ ವಿಭಾವನೆ, ಯಾವಾಗಲೂ ಕೂಡ ಸತ್ಯದ ಪರವಾಗಿರುವ, ನ್ಯಾಯದ ಪರವಾಗಿ ಧ್ವನಿ ಎತ್ತುವಂತಹ ಒಬ್ಬ ಯುವಕನಿದ್ದರೆ ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನಂತರ 20 ವರ್ಷಗಳ ನಂತರ ಪ್ರವಾದಿಯಾದರು. ಪ್ರವಾದಿಯಾದ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇಂದು ನಾನು ಪ್ರವಾದಿಯಾಗಿದ್ದೇನೆ. ಈ ಸಂದರ್ಭದಲ್ಲಿಯೂ ಕೂಡ ಹಿಲ್ಫುಲ್ ಫುಜೂಲ್ ಅಂಥೇಳಿದರೆ ನ್ಯಾಯದ ಪರವಾಗಿ ಧ್ವನಿ ಎಬ್ಬಿಸುವಂತಹ, ಅದರ ಪರವಾಗಿ ನಡೆದಂತಹ ಒಂದು ಒಪ್ಪಂದ, ಆ ಒಪ್ಪಂದ ಇಂದು ನಡೆಯುತ್ತಿದ್ದರೆ ಮತ್ತು ಇಂದು ಅಬ್ದುಲ್ಲಾ ಬಿನ್ ಜುದ್ಆನ್ ಅದಕ್ಕೆ ಕರೆ ಕೊಡುತ್ತಿದ್ದರೆ, ನಾನೊಬ್ಬ ಪ್ರವಾದಿಯಾಗಿ ಏಕದೇವತ್ವದ ಸಂದೇಶವಾಹಕನಾಗಿ ಅದರ ಜೊತೆಗೆ ಸೇರುತ್ತಿದ್ದೇವೆ ಮತ್ತು ಆ ಮೂಲಕ ಯಾವಾಗಲೂ ಕೂಡ ನಾವು ನ್ಯಾಯದ ಪರವಾಗಿ ನಿಲ್ಲಬೇಕಾದ್ದು ಎಷ್ಟು ಮುಖ್ಯ ಎಂಬುದನ್ನು ಅವರು ತೋರಿಸಿಕೊಟ್ಟರು. ಅದೇ ರೀತಿಯಲ್ಲಿ ಕುರಾನ್ನಲ್ಲಿಯೂ ಕೂಡ ಅಂತಹ ಹೇಳಿಕೆಗಳಿವೆ. ಉದಾಹರಣೆಗೆ ಕುರಾನ್ನ 5ನೇ ಅಧ್ಯಾಯವಾಗಿರುವಂತಹ ಸೂರತೆ ಮಾಯಿದಾ, ಅದರ ಒಂದು ಸೂಕ್ತದಲ್ಲಿ ಹೇಳಲಾಗುತ್ತದೆ, ಕೂನು ಕವ್ವಾಮೀನ ಲಿಲ್ಲಾಹ್, ಅಲ್ಲಾಹನಿಗಾಗಿ ನೀವು ಎದ್ದು ನಿಲ್ಲುವವರಾಗಿರಿ, ಶುಹದಾ ಬಿಲ್ ಕಿಸ್ಟ್, ಮತ್ತು ನ್ಯಾಯದ ಪರವಾಗಿ ಸಾಕ್ಷ್ಯ ವಹಿಸುವವರಾಗಿರಿ, ವಲ ಯಜರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಾದಿಲು, ಮತ್ತು ಯಾವುದೇ ಜನಾಂಗದ ಬಗ್ಗೆ ನಿಮಗಿರುವಂತಹ ದ್ವೇಷ, ಅನ್ಯಾಯ ಮಾಡಲು ನಿಮ್ಮನ್ನು ಪ್ರೇರೇಪಿಸಬಾರದು. ಎಅದಿಲು, ನ್ಯಾಯವನ್ನೇ ಪಾಲಿಸಿರಿ. ಹುವ ಅಕ್ರಬು ಲಿತ್ತಕ್ವಾ, ಇದು ದೇವಭಕ್ತಿಗೆ ಅತ್ಯಂತ ಸಮೀಪವಾದುದು. ಕುರ್ಆನ್ ನಮಗೆ ಕಲಿಸಿಕೊಡುವಂತಹ ಧರ್ಮದ ಪರಿಕಲ್ಪನೆ ಏನು ಅಂತ ಹೇಳಿದರೆ, ನ್ಯಾಯದ ಪರಿವಹಿಸುವುದು. ಎಅದಿಲು, ನ್ಯಾಯವನ್ನೇ ಸದಾ ಪಾಲಿಸಿರಿ, ಇದು ದೇವಭಕ್ತಿಗೆ ಅತ್ಯಂತ ಹತ್ತಿರವಾದದ್ದು. ದೇವಭಕ್ತಿಗೆ ಹತ್ತಿರವಾದ್ದು ಅಂತ ಹೇಳಿದರೆ ಕೇವಲ ವೇಷಭೂಷಣವನ್ನು ಬದಲಿಸಿಕೊಳ್ಳುವುದಲ್ಲ, ಕೇವಲ ಆಧ್ಯಾತ್ಮಿಕತೆಯ ಹೆಸರಲ್ಲಿ ಆರಾಧನೆ ಮಾಡುವುದಲ್ಲ, ಬದಲಾಗಿ ಇದೆಲ್ಲದರಷ್ಟೇ ಅತ್ಯಂತ ಪ್ರಮುಖವಾದಂತಹ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ನ್ಯಾಯದ ಪರವಾಗಿ ನಿಲ್ಲುವುದು, ನ್ಯಾಯದ ಪರವಾಗಿ ಧ್ವನಿ ಎಬ್ಬಿಸುವುದು, ಅನ್ಯಾಯದ ವಿರುದ್ಧ ಮಾತನಾಡುವುದು. ಇದು ಬಹಳ ಮುಖ್ಯವಾದಂತಹ ಒಂದು ಧಾರ್ಮಿಕ ಕೆಲಸ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಉನ್ಸಿರು ಅಖಾಕ ದಾಲಿಮನ್ ಅವ್ ಮದ್ಲೂಮ, ನೀವು ನಿಮ್ಮ ಸಹೋದರನಿಗೆ ಅವನು ಅಕ್ರಮಿಯಾದರೂ ಅಥವಾ ಶೋಷಣೆಗೆ ಒಳಗಾದವನಾಗಿದ್ದರೂ ನೆರವಾಗಿರಿ. ಶೋಷಕನಿಗೂ ನೆರವಾಗಿರಿ ಮತ್ತು ಶೋಷಣೆಗೆ ಒಳಗಾದವನಿಗೂ ನೆರವಾಗಿರಿ ಅಂತ ಹೇಳಿದರು. ಆಗ ಜನರು ಬಂದು ಕೇಳಿದರು,
ಶೋಷಣೆಗೆ ಒಳಗಾದವನಿಗೆ ನೆರವಾಗುವುದು ನಮಗೆ ಅರ್ಥ ಆಗ್ತದೆ, ಖಂಡಿತವಾಗಿಯೂ ನಾವು ನೆರವಾಗಬೇಕು. ಆದರೆ ಶೋಷಕನಿಗೆ ನೆರವಾಗುವುದು ಅಂತ ಹೇಳಿದ್ರೇನು? ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಕ್ರಮ ಮಾಡದಂತೆ, ಶೋಷಣೆ ಮಾಡದಂತೆ ಅವನನ್ನು ತಡೆದು ನಿಲ್ಲಿಸುವುದು ಅದು ಅವನಿಗೆ ಮಾಡುವಂತಹ ಸಹಾಯ ಎಂದು ಹೇಳಿದರು. ಹೀಗೆ ನಮಗೆ ಇದರಲ್ಲಿ ವ್ಯಕ್ತವಾಗುವಂತಹ ಒಂದು ವಿಚಾರ ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲು ಪ್ರವಾದಿಯಾಗುವುದಕ್ಕಿಂತ ಮೊದಲು ಕೂಡ ನ್ಯಾಯದ ಪರವಾಗಿ ನಿಂತಿದ್ದರು ಮತ್ತು ಜನರೂ ಕೂಡ ಅವರ ಬಗ್ಗೆ ನ್ಯಾಯದ ಪರವಾಗಿ ನಿಲ್ಲುವಂತಹ ವ್ಯಕ್ತಿ ಎಂದು ಭಾವಿಸಿದ್ದರು. ಹಿಲ್ಫುಲ್ ಫುಜೂಲ್ನಂತಹ ಒಪ್ಪಂದದಲ್ಲಿ ಒಬ್ಬ ಯುವಕನಾಗಿ ಅವರು ಭಾಗವಹಿಸಿದ್ದರು ಮತ್ತು ಪ್ರವಾದಿಯಾದ ನಂತರವೂ ಕೂಡ ಅಂತಹುದೇ ಕೆಲಸ ಮಾಡಬೇಕು ಎಂದು ಹೇಳಿದರು. ಮತ್ತು ಪವಿತ್ರ ಕುರ್ಆನ್ನಲ್ಲಿಯೂ ಕೂಡ ಕೂನು ಕವ್ವಾಮೀನ ಲಿಲ್ಲಾಹ್, ನೀವು ಅಲ್ಲಾಹನಾಗಿ ಎದ್ದು ನಿಲ್ಲುವವರಾಗಿರಿ ಮತ್ತು ಶುಹದಾ ಅಬಿಲ್ ಕಿಸ್ತ್, ಮತ್ತು ನೀವು ನ್ಯಾಯದ ಪರವಾಗಿ ಸಾಕ್ಷಿ ವಹಿಸರಿ ಎಂಬಂತಹ ಬೋಧನೆಗಳು. ಇದು ಒಂದಲ್ಲ, ಅನೇಕ ಕಡೆಗಳಲ್ಲಿ ಇಂತಹ ಬೋಧನೆಗಳು ಬಂದಿದೆ ಪವಿತ್ರ ಕುರ್ಆನ್ನಲ್ಲಿ. ಇದು ನ್ಯಾಯದ ಪರವಾಗಿ ನಿಲ್ಲುವುದು ಇಸ್ಲಾಂ ಬಯಸುವಂತಹ ಧಾರ್ಮಿಕತೆ ಎಂದು ನಮಗೆ ಇದರಿಂದ ವ್ಯಕ್ತವಾಗುತ್ತದೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಎಳೆಯ ಪ್ರಾಯದಲ್ಲೇ, ಪ್ರವಾದಿಯಾಗುವುದಕ್ಕಿಂತ ಮೊದಲೇ ಒಬ್ಬಂತೆ ನ್ಯಾಯದ ಪರವಾಗಿ ನಿಲ್ಲುವಂತಹ ಪ್ರಾಮಾಣಿಕ ಮತ್ತು ಸಜ್ಜನ ವ್ಯಕ್ತಿ ಎಂದು ಜನಜನಿತರಾದರು. ಅದೇ ರೀತಿಯಲ್ಲಿ ಅವರ ಜನಜನಿತವಾದಂತಹ ಮತ್ತು ಅವರ ಜನಪ್ರಿಯತೆಯನ್ನು ಸೂಚಿಸುವಂತಹ ಇನ್ನೊಂದು ಘಟನೆ ಯಾವುದು ಅಂತ ಹೇಳಿದರೆ, ಅವರು ಇನ್ನೂ ಸಣ್ಣ ಪ್ರಾಯದಲ್ಲಿದ್ದಾಗ ಮಕ್ಕಾದಲ್ಲಿ ಒಂದು ದೊಡ್ಡ ಪ್ರವಾಹ ಬಂತು. ಆ ಪ್ರವಾಹದಲ್ಲಿ ಕಾಬಾದ ಗೋಡೆಗಳು ಬಿದ್ದು ಹೋಯಿತು ಮತ್ತು ಅದೇ ರೀತಿಯಲ್ಲಿ ಆ ಗೋಡೆಯ ಒಂದು ಕಡೆಯಲ್ಲಿದ್ದಂತಹ ಹಜ್ರೆ ಅಸ್ವದ್ ಎಂಬ ಕಪ್ಪು ಶಿಲೆ ಅದು ಕೂಡ ಬಿದ್ದು ಹೋಯಿತು. ಆಗ ಅವರು ಅದರ ಪುನರ್ನಿರ್ಮಾಣ ಮಾಡಿದರು. ಪುನರ್ನಿರ್ಮಾಣ ಮಾಡುವುದಂತ ಹೇಳಿದರೆ, ಕಾಬಾದ ಪುನರ್ನಿರ್ಮಾಣ ನಾವು ಮಾಡಬೇಕು, ನಮ್ಮ ಗೋತ್ರ ಮಾಡಬೇಕು ಎಂಬ ಒಂದು ರೀತಿಯ ಅದು ದೊಡ್ಡ ಕೆಲಸ, ಅದು ನಾವು ಮಾಡುವಂಥ ನಮ್ಮ ಹಕ್ಕು ಮತ್ತು ನಮಗಿರುವಂಥ ದೊಡ್ಡ ಗೌರವ ಎಂದು ಭಾವಿಸಿದರು. ಆದ್ದರಿಂದ ಅಲ್ಲಿನ ಪ್ರಮುಖ ಗೋತ್ರಗಳೆಲ್ಲ ಅದರಲ್ಲಿ ಭಾಗವಹಿಸಿದರು ಮತ್ತು ಪುನರ್ನಿರ್ಮಾಣ ಮಾಡಿದರು. ಇನ್ನು ಕಪ್ಪು ಶಿಲೆಯನ್ನು ಯಾರು ಅಲ್ಲಿಗೆ ಲಗತ್ತಿಸಬೇಕು ಎನ್ನುವ ಬಗ್ಗೆ ಅಲ್ಲಿನ ದೊಡ್ಡ ದೊಡ್ಡ ಗೋತ್ರಗಳಲ್ಲಿ ಒಂದು ಭಿನ್ನಾಭಿಪ್ರಾಯ ಆಯಿತು. ಭಿನ್ನಾಭಿಪ್ರಾಯ ಆಗಿ 5 ದಿನದವರೆಗೆ ಈ ಪುನರ್ನಿರ್ಮಾಣದ ಕಾರ್ಯ ನಿಂತು ಹೋಯಿತು. ಒಂದು ದೊಡ್ಡ ಯುದ್ಧವಾಗುವುದರಲ್ಲಿತ್ತು. ಒಂದು ಗೋತ್ರ, ನಾವು ಮಾಡು ಅಥವಾ ಮಡಿ, ನಾವೇ ಅದನ್ನು ಲಗತ್ತಿಸುತ್ತೇವೆ, ಕಾವಾದ ಕಪ್ಪು ಶಿಲೆಯನ್ನು ಅಲ್ಲಿಗೆ ಲಗತ್ತಿಸುವಂತಹ ಕೆಲಸವನ್ನು ನಮ್ಮ ಗೋತ್ರದವರೇ ಮಾಡಬೇಕು, ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಸಾಯಲಿಕ್ಕೆ ಸಿದ್ಧ ಎಂಬ ಶಪಥವನ್ನು ಕೂಡ ಮಾಡಿದರು. ಇಂತಹ ಒಂದು ದೊಡ್ಡ ಭಿನ್ನಾಭಿಪ್ರಾಯ, ದೊಡ್ಡ ಯುದ್ಧವಾಗುವಂತಹ ಸಾಧ್ಯತೆ ಇತ್ತು. ಕೊನೆಗೆ ಅವರು ತೀರ್ಮಾನ ಮಾಡಿದ್ದು ಏನಂತ ಹೇಳಿದರೆ, ಮರುದಿವಸ, ನಾಳೆ ಒಂದು ದಿವಸ ಅವರು ತೀರ್ಮಾನ ಮಾಡಿದರು, ಆ ದಿನ ಯಾರು ಮೊಟ್ಟ ಮೊದಲು ಕಾಬಾದ ಪ್ರಾಂಗಣಕ್ಕೆ ಪ್ರವೇಶ ಮಾಡುತ್ತಾರೋ ಅವರೊಂದಿಗೆ ನಾವು ಇದರ ಪರಿಹಾರವನ್ನು ಕಂಡುಕೊಳ್ಳೋಣ. ಆಗ ಬಹಳ ಕಾಕತಾಳೀಯವೆಂಬಂತೆ ಮರುದಿನ ಅವರು ಅದಕ್ಕಾಗಿ ಕಾಯ್ತಾಯಿದ್ರು. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲು ಪ್ರವೇಶ ಮಾಡಿದಂತಹ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಸಂದರ್ಭದಲ್ಲಿ ಎಲ್ಲರೂ ಸಂತುಷ್ಟರಾದರು. ದೇವನಿಚ್ಛೆ, ನಮಗೆ ಒಳ್ಳೆಯ ವ್ಯಕ್ತಿಯೇ ಸಿಕ್ಕಿದ್ದಾರೆ, ನಮ್ಮ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕಲಿಕ್ಕಾಗಿ ಈ ವ್ಯಕ್ತಿಯೇ ಬಂದಿದ್ದಾರೆ, ಆದ್ದರಿಂದ ಅವರ ಬಗ್ಗೆ ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಸಮಾಧಾನ ಇದೆ, ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಈ ಸಮಸ್ಯೆಯನ್ನು ಇಡಲಾಯಿತು. ಕಾಬಾದ ಕಪ್ಪು ಶಿಲೆ ಹಜ್ರೆ ಅಸ್ವದ್ ಅದನ್ನು ಲಗತ್ತಿಸುವಂತಹ ಕಾರ್ಯ ಯಾರು ಮಾಡಬೇಕು ಎಂಬ ತೀರ್ಮಾನ ಆಗಬೇಕು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ದೊಡ್ಡ ಬಟ್ಟೆಯನ್ನು ತರಲು ಹೇಳಿದರು. ಆ ಬಟ್ಟೆಯ ಮಧ್ಯಭಾಗದಲ್ಲಿ ಕಪ್ಪು ಶಿಲೆಯನ್ನಿಟ್ಟರು ಮತ್ತು ಹೇಳಿದರು, ಇಲ್ಲಿನ ಎಲ್ಲ ಗೋತ್ರದ ಸರದಾರರು ಇದರ ಒಂದೊಂದು ಅಂಚನ್ನು ಹಿಡಿಯಿರಿ, ಬಟ್ಟೆಯ ಅಂಚನ್ನು. ಹೀಗೆ ಎಲ್ಲರೂ ಹಿಡಿದು ಕಾಬಾದ ಬಳಿ ಕೊಂಡು ಹೋದರು. ಆನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಸ್ವಂತ ಕೈಯಲ್ಲಿ ಆ ಕಲ್ಲನ್ನು ತೆಗೆದು ಅಲ್ಲಿ ಲಗತ್ತಿಸಿದರು. ಹೀಗೆ ಎಲ್ಲರಿಗೂ ಸಂತೋಷ ಆಯಿತು. ಹೀಗೆ ಒಂದು ದೊಡ್ಡ ಯುದ್ಧ ತಪ್ಪಲು ಸಾಧ್ಯವಾಯಿತು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಿದರು. ಈ ಎಲ್ಲ ಕಾರಣದಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾಲದಲ್ಲಿ ಎಷ್ಟು ಜನಪ್ರಿಯ ವ್ಯಕ್ತಿಯಾಗಿದ್ದರು ಎಂದು ನಮಗೆ ವ್ಯಕ್ತವಾಗುತ್ತದೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ 40ನೇ ಪ್ರಾಯಕ್ಕೆ ತಲುಪುವ ತನಕ ಮಕ್ಕಾದ ಅತ್ಯಂತ ಜನಪ್ರಿಯವಾಗಿದ್ದರು ಮತ್ತು ಮಕ್ಕಾದಲ್ಲೂ ಎಲ್ಲರೂ ಅಂಗೀಕರಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು ಮತ್ತು ಖದೀಜಾ ರದಿಯಲ್ಲಾಹು ತಆಲಾ ಅನ್ಹುರವರ ಪತಿಯ ಎಂಬ ನೆಲೆಯಲ್ಲಿಯೂ ದೊಡ್ಡ ವ್ಯಾಪಾರಿ ಕೂಡ ಆಗಿದ್ದರು. ಹೀಗೆ ಎಲ್ಲ ನೆಲೆಯಲ್ಲಿಯೂ ಕೂಡ ಅಂಗೀಕಾರಾರ್ಹವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರವಾದಿತ್ವಕ್ಕಿಂತ ಮೊದಲಿನ ಜೀವನ. ಇನ್ನು ಮುಂದಿನ ಸರಣಿಯಲ್ಲಿ ನಾವು ಅವರ ಪ್ರವಾದಿತ್ವ ಜೀವನ ಹೇಗೆ ಆರಂಭ ಆಯಿತು ಎಂಬುದನ್ನು ನಾವು ಕಲಿಯಲು ಪ್ರಯತ್ನಿಸೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಮತ್ತೆ ಸಿಗೋಣ, ಮತ್ತಷ್ಟು ಕಲಿಯೋಣ.